ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ 4 ಟೇಸ್ಟಿ ಲೆಮನ್ ಡ್ರಿಂಕ್ಸ್ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸಮ್ಮರ್ ಬಂತಲ್ವಾ, ಯಾವಾಗಲೂ ಒಂದೇ ಥರ ಲೆಮನ್ ಜ್ಯೂಸ್ ಕುಡಿದು ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಈ ಥರ ಅವಾಗವಾಗೆ ಡಿಫ್ರೆಂಟಾಗಿ ಲೆಮನ್ ಜ್ಯೂಸಸ್ ವೆರೈಟಿಯಾಗಿ ಯಾವ ಥರ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಬೇಸಿಗೆ ಕಾಲದಲ್ಲಿ ಈ ಥರ ಡಿಫ್ರೆಂಟಾಗಿ ಜ್ಯೂಸಸ್ ಮಾಡ್ಕೊಂಡು ಕುಡಿತಾ ಇದ್ದರೆ ಆಹಾ, ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ. ಸೊ ಈಗ ತಡ ಮಾಡೋದು ಬೇಡ, ಈ 4 ಟೇಸ್ಟಿ ಡಿಫ್ರೆಂಟ್ ಲೆಮನ್ ಜ್ಯೂಸಸ್ ಯಾವಂತ ನೋಡ್ಕೊಂಬಂದ್ಬಿಡೋಣವಾ. ಮೊದಲನೇದು ಲೆಮನ್ ಪಂಚ್. ಇದು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟ್ಗೆ ಒಂದು ಗ್ಲಾಸಲ್ಲಿ 2 ಐಸ್ ಕ್ಯೂಬ್ಸ್ ಹಾಕ್ಕೊತಿದ್ದೀನಿ. 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತಂದರೆ ನಾರ್ಮಲ್ ಸಾಲ್ಟ್ ಆದರೂ ಯೂಸ್ ಮಾಡ್ಬೋದು. ಈಗ 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. 1 ಮೆಣಸಿನ್ಕಾಯಿನ ಈ ಥರ ಉದ್ದಕ್ಕೆ ಸೀಳ್ಸ್ಕೊಂಡ್ಬಿಟ್ಟು ಹಾಕ್ಕೊತೀನಿ. ನೀವು ಸ್ವಲ್ಪ ಖಾರ ಇದ್ದರೆ ಇಷ್ಟಪಡೋರಾದರೆ ಪೀಸಸ್ ಮಾಡಿ ಆದರೂ ಹಾಕ್ಕೋಬೋದು. ನಾನು ಈ ಥರ ಸೀಳ್ಸ್ಕೊಂಡ್ಬಿಟ್ಟು ಹಾಕ್ಕೊತಿದ್ದೀನಿ. ಈಗ ಇದಕ್ಕೆ ಅರ್ಧ ಗಂಟೆ ಮುಂಚೆ ನಾನು ಈ ಥರ ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು 2 ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಈ ಸಬ್ಜಾ ಸೀಡ್ಸು ದೇಹಕ್ಕೆ ತುಂಬ ತಂಪು ಮಾಡಿಸುತ್ತೆ. ಹಾಗೆ 1 ನಿಂಬೆಹಣ್ಣಿನ ರಸನ ಹಿಂಡ್ಕೊತೀನಿ. 1 ಗ್ಲಾಸಿಗೆ ಕಂಪ್ಲೀಟಾಗಿ 1 ನಿಂಬೆಹಣ್ಣು ಸರಿ ಹೋಗುತ್ತೆ. ಈಗ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಕೂಲ್ ವಾಟರ್ ಹಾಕ್ಕೊತೀನಿ. ಈಗ 1 ಗ್ಲಾಸ್ನ ಈ ಥರ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಟೈಟಾಗಿ ಕ್ಲೋಸ್ ಮಾಡಿಕೊಂಡು ಈ ಥರ ಶೇಕ್ ಮಾಡ್ಕೋಬೇಕು. ಹೀಗೆ ಶೇಕ್ ಮಾಡಿದಾಗೆ ಮೆಣಸಿನ್ಕಾಯಲ್ಲಿರೋ ಸ್ವಲ್ಪ ಖಾರ ತುಂಬ ಟೇಸ್ಟಾಗಿ ಇರುತ್ತೆ. ನೋಡಿ, ನಮ್ಮ ಲೆಮನ್ ಪಂಚ್ ರೆಡಿ ಆಗೋಯ್ತು. ಈಗ ನೆಕ್ಸ್ಟ್ ಜೀರಾ ಲೆಮನ್ ಡ್ರಿಂಕ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. 1 ಗ್ಲಾಸಲ್ಲಿ 2 ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊತಿದ್ದೀನಿ. ಸ್ವಲ್ಪ 1 ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟ್, ಇಲ್ಲಾಂದರೆ ನಾರ್ಮಲ್ ಸಾಲ್ಟ್ ಆದರೂ ಹಾಕೋಬೋದು. 2 ಸ್ಪೂನಷ್ಟು ಶುಗರ್ ಹಾಕ್ಕೊತೀನಿ. 1 ನಿಂಬೆಹಣ್ಣಿನ ರಸ ಹಾಕ್ಕೊತೀನಿ. 1 ಗ್ಲಾಸಿಗೆ 1 ನಿಂಬೆಹಣ್ಣು ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಜೀರಾ ಲೆಮನ್ ಡ್ರಿಂಕ್ ರೆಡಿ ಆಗೋಗುತ್ತೆ. ನೋಡಿದ್ರೆ ಎಷ್ಟು ಈಸಿ ಅಲ್ವಾ ಈ ಲೆಮನ್ ಡ್ರಿಂಕ್ ರೆಡಿ ಮಾಡ್ಕೊಳ್ಳೋದು. ಈಗ ನೆಕ್ಸ್ಟ್ ಡ್ರಿಂಕ್ ಬಂದ್ಬಿಟ್ಟು ಕುಕುಂಬರ್ ಲೆಮನ್ ಡ್ರಿಂಕ್. ಇದು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಇದಕ್ಕೆ 1 ಚಿಕ್ಕ ಸೌತೆಕಾಯಿ ತೊಗೋಬೇಕು. ನಾನು ಒಂದೇ ಗ್ಲಾಸ್ಗೆ ತೋರಿಸ್ತಾ ಇದ್ದೀನಿ, ಹಾಗಾಗಿ ಚಿಕ್ಕ ಸೌತೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಪೀಸಸ್ ಆದರೆ ಸಾಕಾಗುತ್ತೆ. ಈಗ ಈ ಎಲ್ಲ ಸೌತೆಕಾಯಿ ಪೀಸಸ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಪುದೀನ ಎಲೆ ಹಾಕ್ಕೊತೀನಿ, ಹಾಗೆ ಸ್ವಲ್ಪ ಶುಂಠಿ, 2 ಸ್ಪೂನಷ್ಟು ಸಕ್ಕರೆ, 1 ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನೆಲ್ಲ ಫಿಲ್ಟ್ರ್ ಮಾಡ್ಕೊತೀನಿ. ನಾನು ಒಂದೇ ಗ್ಲಾಸಲ್ಲಿ ಮಾಡ್ಕೊಂಡಿರೋದ್ರಿಂದ ಈ ಥರ ಟೀ ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡ್ಕೊತಿದ್ದೀನಿ. ನೋಡಿ, ಇದೆಲ್ಲ ನೀಟಾಗಿ ಈ ಥರ ಫಿಲ್ಟ್ರ್ ಮಾಡಿಕೊಂಡು ತಕ್ಕೋಬೇಕು. ನೋಡಿ, 1 ಕುಕುಂಬರ್ಗೆ ಇಷ್ಟು ಜ್ಯೂಸ್ ಬಂದಿದೆ. ಈಗ 1 ಗ್ಲಾಸಲ್ಲಿ 2 ಐಸ್ ಕ್ಯೂಬ್ಸ್ ಹಾಕ್ಕೊತೀನಿ. ಹಾಗೆ ನಿಂಬೆಹಣ್ಣು ಇಟ್ಕೊತೀನಿ. 1 ಪೂರ್ತಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊತಿದ್ದೀನಿ. ಇದು ಆಪ್ಷನಲ್ ಅಷ್ಟೇ, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಿದ್ರೆ ಸ್ಕಿಪ್ ಮಾಡ್ಕೋಬೋದು. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಜ್ಯೂಸ್ ಇದೆ ಅಲ್ವಾ, ಅದನ್ನೆಲ್ಲ ಹಾಕ್ಕೊತೀನಿ. ಕಡಿಮೆ ಬಂದರೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಎಷ್ಟು ಈಸಿಯಾಗಿ ಕುಕುಂಬರ್ ಲೆಮನ್ ಡ್ರಿಂಕ್ ರೆಡಿ ಆಗೋಯ್ತು. ಖಂಡಿತ ನೀವು ಟ್ರೈ ಮಾಡಿ. ಈಗ ನೆಕ್ಸ್ಟ್ ಡ್ರಿಂಕ್ ಬಂದ್ಬಿಟ್ಟು ಪಿಂಕ್ ಲೆಮನ್ ಡ್ರಿಂಕ್. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಫಸ್ಟ್ ಮಿಕ್ಸಿ ಜಾರಲ್ಲಿ 8 ರಿಂದ 10 ಈ ಥರ ಕರಿ ದ್ರಾಕ್ಷಿ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು.
ಈ ಜ್ಯೂಸ್ನ ಫಿಲ್ಟ್ರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ಹಾಗೆ ಇಟ್ಕೋಬೋದು. ಈಗ ಒಂದು ಗ್ಲಾಸಲ್ಲಿ 2 ಐಸ್ ಕ್ಯೂಬ್ಸ್ ಹಾಕ್ಕೊತಿದ್ದೀನಿ, ಹಾಗೆ 1 ನಿಂಬೆಹಣ್ಣಿನ ರಸ ಹಾಕ್ಕೊತೀನಿ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, 1 ಚಿಟಿಕೆ ಅಷ್ಟು ಸಾಕಾಗುತ್ತೆ. ಈಗ ನಾವು ಮಿಕ್ಸಿಯಲ್ಲಿ ಹಾಕೊಂಡಿರೋ ಜ್ಯೂಸ್ ಇದೆ ಅಲ್ವಾ, ಅದನ್ನೆಲ್ಲ ಹಾಕ್ಕೊತೀನಿ. ಇನ್ನು ಕಡಿಮೆ ಬಂದರೆ ಸ್ವಲ್ಪ ವಾಟರ್ ಹಾಕಿ ರೆಡಿ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಅರ್ಧ ಗಂಟೆ ಮುಂಚೆ ಇದು ನೆನೆಸಿಟ್ಕೊಂಡಿರೋ ಸಬ್ಜಾ ಸೀಡ್ಸ್ ಇದೆ, ಅದನ್ನು ಹಾಕ್ಕೊತೀನಿ. ಈ ಸಬ್ಜಾ ಸೀಡ್ಸು ದೇಹಕ್ಕೆ ತುಂಬ ತಂಪು ಮಾಡಿಸುತ್ತೆ, ಟೇಸ್ಟನ್ನು ತುಂಬಾ ಚೆನ್ನಾಗಿರುತ್ತೆ. ಈ ಸಮ್ಮರಲ್ಲಿ ಪದೇ ಪದೇ ಯೂಸ್ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು. ನೋಡಿ, ನಮ್ಮ ಪಿಂಕ್ ಲೆಮನ್ ಜ್ಯೂಸ್ ರೆಡಿ ಆಗೋಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ಎಲ್ಲ ಜ್ಯೂಸಸ್ಸು ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.